ತುಂಗಭದ್ರೆಯನ್ನೇ ನಂಬಿದ್ದ ಅನ್ನದಾತರಿಗೆ ಇದು ದೊಡ್ಡ ಶಾಕ್ ಎದುರಾಗಿದೆ. ತುಂಗಭದ್ರಾ ಡ್ಯಾಂನ 7 ಗೇಟ್ಗಳು ಬೆಂಡಾಗಿ ಆತಂಕ ಸೃಷ್ಟಿಯಾಗಿದೆ. ಈ ಬಾರಿ ಒಂದು ಬೆಳೆಗೆ ಮಾತ್ರ ನೀರು ಸಿಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಶಿವರಾಜ್ ತಂಗಡಗಿ ಮಾತಿನಿಂದ 4 ಜಿಲ್ಲೆಯ ರೈತರು ಕೂಡ ಕಂಗೆಟ್ಟಿದ್ದಾರೆ. 4 ಜಿಲ್ಲೆಯಲ್ಲಿ ಲಕ್ಷಾಂತರ ಹೆಕ್ಟೇರ್ ಭತ್ತ ಬೆಳೀತಾ ಇದ್ರು. ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯನಗರ ರೈತರು ಈಗ ಮುಂದೇನು ಅಂತ ಹೇಳಿ ಕಂಗಾಲಾಗಿದ್ದಾರೆ. ಪ್ರತಿ ವರ್ಷ 2 ಬೆಳೆಗಳಿಗೆ ಜಲಾಶಯದಿಂದ ನೀರನ್ನ ಪಡಿತಾ ಇದ್ರು. ಈಗ ಡ್ಯಾಂನ ಗೇಟ್ ಸಮಸ್ಯೆಯಿಂದಾಗಿ ಒಂದು ಬೆಳೆಗೆ ಮಾತ್ರ ನೀರು ಸಿಗುತ್ತಾ ಅನ್ನುವಂತ ಪ್ರಶ್ನೆ. ಕಳೆದ ವರ್ಷ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿತ್ತು. ಇದೀಗ ಡ್ಯಾಂನ 7 ಗೇಟ್ಗಳು ಬೆಂಡಾಗಿ ಆತಂಕಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀರಿ, ಕಳೆದ ವರ್ಷವೂ ಕೂಡ ಸಮಸ್ಯೆ ಎದುರಾಗಿತ್ತು. 19ನೇ ಗೇಟ್ನ ಕ್ರಸ್ಟ್ ಗೇಟ್ ಏನಿದೆ ಅದು ಕೊಚ್ಚಿ ಹೋಗಿತ್ತು. ಆಗ್ಲೂ ಕೂಡ ಸಾಕಷ್ಟು ಸಮಸ್ಯೆಯನ್ನ ಎದುರಿಸಿದ್ರು. ಈಗ 7 ಗೇಟ್ಗಳು ಬೆಂಡಾಗಿದೆ. ಹಾಗಾಗಿ ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಒಂದು ಬೆಳೆಗೆ ಮಾತ್ರ ನೀರು ಸಿಗುತ್ತಾ? ಈ ಬಗ್ಗೆ ಆತಂಕವನ್ನು ಹೊರಹಾಕ್ತಾ ಇದ್ದಾರೆ ರೈತರು. ಜೊತೆಗೆ ಶಿವರಾಜ್ ತಂಗಡಗಿ ಅವರ ಮಾತು ಕೂಡ ರೈತರನ್ನ ಕಂಗಾಲಾಗಿಸಿದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೊಪ್ಪಳ, ಬಳ್ಳಾರಿ, ವಿಜಯನಗರ ಹಾಗೂ ರಾಯಚೂರು ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂತಹ ತುಂಗಭದ್ರಾ ಜಲಾಶಯದಿಂದ ಲಕ್ಷಾಂತರ ರೈತರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಈ ಬಾರಿ ರೈತರಿಗೆ ಕೇವಲ ಒಂದು ಬೆಳೆಗಳಿಗೆ ಮಾತ್ರ ನೀರು ಸಿಗೋ ಸಾಧ್ಯತೆ ಇದೆ. ಇದಕ್ಕೆಲ್ಲವೂ ಕಾರಣ ಈ ಒಂದು ತುಂಗಭದ್ರಾ ಜಲಾಶಯದ 8 ಗೇಟ್ಗಳು ಈಗ ಸ್ಥಗಿತಗೊಂಡಿರ್ತಕ್ಕಂಥದ್ದು. ಈಗಾಗಲೇ ತಜ್ಞರು ವರದಿ ಕೊಟ್ಟಿರುವ ಪ್ರಕಾರ ತುಂಗಭದ್ರಾ ಜಲಾಶಯದ 7 ಗೇಟ್ಗಳು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಸದ್ಯ ನಾನೀಗ ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿದ್ದೀನಿ. ಈ ತುಂಗಭದ್ರಾ ಜಲಾಶಯದ 7 ಗೇಟ್ಗಳು ಈಗ ದುರಸ್ತಿಯಲ್ಲಿರ್ತಕ್ಕಂಥದ್ದು. ಸ್ವತಃ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ನಿನ್ನೆ ಈ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಜಲಾಶಯದ ಗೇಟ್ ನಂಬರ್ 11, 18, 20, 24 ಜೊತೆಗೆ 27 ಹಾಗೂ 28 ಈ 6 ಗೇಟ್ಗಳು ಯಾವುದೇ ಕಾರಣಕ್ಕೂ ಮೇಲೊತ್ತಕ್ಕೆ ಆಗ್ತಿಲ್ಲ. ಜೊತೆಗೆ ಗೇಟ್ ನಂಬರ್ 4 ಏನಿದೆ ಕೇವಲ 2 ಅಡಿಯಷ್ಟು ಮಾತ್ರ ನಾವು ಮೇಲೆತ್ತಕ್ಕೆ ಆಗ್ತಿದೆ. ಇದನ್ನು TB ಡ್ಯಾಮ್ ರಿವ್ಯೂ ಕಮಿಟಿನೇ ನಮಗೆ ವರದಿ ಕೊಟ್ಟಿದೆ ಅಂತ ಒಂದು ಮಾತನ್ನು ಹೇಳಿದರು. ಈಗ ಈ ಒಂದು ಮಾತು 4 ಜಿಲ್ಲೆಯ ರೈತರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಈ ಒಂದು 33 ಗೇಟ್ಗಳಿರ್ತಕ್ಕಂಥ ಜಲಾಶಯದಲ್ಲಿ ಒಟ್ಟು 8 ಗೇಟ್ಗಳು, ಅಂದರೆ ಕಳೆದ ವರ್ಷ 19ನೇ ಗೇಟ್ ಕೊಚ್ಚಿಕೊಂಡು ಹೋಗಿತ್ತು. ಈಗ 7 ಗೇಟ್ಗಳು ದುರಸ್ತಿಯಲ್ಲಿರ್ತಕ್ಕಂಥದ್ದು. ಹೀಗಾಗಿ ಇದು ಸಹಜವಾಗಿ 4 ಜಿಲ್ಲೆಯ ರೈತರ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು. ಅದು ಹೇಗಂದರೆ ಪ್ರತಿ ವರ್ಷ 4 ಜಿಲ್ಲೆಯಲ್ಲಿ 2 ಬೆಳೆಗಳನ್ನು ಬೆಳೀತಿದ್ರು. ಆದರೆ ಈ ಬಾರಿ ಕೇವಲ ರೈತರು ಒಂದು ಬೆಳೆಗೆ ಮಾತ್ರ ನೀರು ಜಲಾಶಯದಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ICC ಮೀಟಿಂಗ್ ಮಾಡಿ ಕೇವಲ ಒಂದು ಬೆಳೆಗೆ ನೀರನ್ನು ಬಿಡೋದಾಗಿ ಈಗಾಗಲೇ ಅಧಿಕಾರಿಗಳು ತಿಳಿಸಿರ್ತಕ್ಕಂಥದ್ದು. 2ನೇ ಬೆಳೆಗೆ ನೀರು ಬಿಡಬೇಕೋ ಬೇಡವೋ ಅನ್ನೋದನ್ನು ನಾವು ಮತ್ತೊಂದು ಬಾರಿ ICC ಮೀಟಿಂಗ್ ಮಾಡ್ತೀವಿ, ಮೀಟಿಂಗ್ ಮಾಡಿದ ನಂತರ ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿದರು. ಈ ಒಂದು ತುಂಗಭದ್ರಾ ಜಲಾಶಯ ಏನಿದೆ ಕೊಪ್ಪಳ, ಬಳ್ಳಾರಿ, ರಾಯಚೂರು ಮತ್ತು ವಿಜಯನಗರ ಈ 4 ಜಿಲ್ಲೆಗಳಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಇದೇ ಜಲಾಶಯವನ್ನು ನಂಬಿ ಭತ್ತವನ್ನು ಬೆಳೀತಾರೆ. ಆದರೆ ಬಹುತೇಕ ಈ ಬಾರಿ ಕೇವಲ ಒಂದು ಬೆಳೆಗೆ ನೀರು ಸಿಗುವ ಸಾಧ್ಯತೆ ಇರತಕ್ಕಂಥದ್ದು. ಇದಕ್ಕೆಲ್ಲವೂ ಕೂಡ ಪ್ರಮುಖ ಕಾರಣ ಜಲಾಶಯದ ಸಾಮರ್ಥ್ಯ. ಯಾಕಂದರೆ ಈಗಾಗಲೇ 33 TMCಯಷ್ಟು ನೀರು ಹೂಳು ತುಂಬಿಕೊಂಡಿರ್ತಕ್ಕಂಥದ್ದು. ಜೊತೆಗೆ 19ನೇ ಗೇಟ್ ಏನು ಕಿತ್ತು ಹೋಗಿತ್ತು, ತಜ್ಞರು ವರದಿ ಕೊಟ್ಟಿರುವ ಪ್ರಕಾರ ಕೇವಲ 80 TMC ನೀರನ್ನು ಸಂಗ್ರಹ ಮಾಡಬೇಕಂತೇಳಿ. ಜೊತೆಗೆ 7 ಗೇಟ್ಗಳು ಡ್ಯಾಮೇಜ್ ಆಗಿರತಕ್ಕಂಥದ್ದು. ಇದೆಲ್ಲವೂ ಕಾರಣದಿಂದ ಕೇವಲ ಒಂದು ಬೆಳೆಗಳಿಗೆ ಮಾತ್ರ ಈ ಬಾರಿ ನೀರು ಸಿಗೋ ಸಾಧ್ಯತೆ ಇದೆ ಅಂಥೇಳಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. 2ನೇ ಬೆಳೆಗಳಿಗೆ ನೀರು ಕೊಡೋದೋ ಬೇಡೋ ಅನ್ನೋದು ನೀರಾವರಿ ಸಲಹಾ ಸಮಿತಿ ಆದಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಹಜವಾಗಿ 4 ಜಿಲ್ಲೆಯ ರೈತರಲ್ಲಿ ಇದು ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.